ಏನು ಕೇಸು ನಿಮಗೆ ಗೊತ್ತಿರೋ ಅಷ್ಟೇ ನನಗೂ ಗೊತ್ತಿದೆ. ಪೊಲೀಸ್ ನೋಡ್ತಾ ಇದ್ದಾರೆ. ಗೃಹ ಸಚಿವರು ಅದನ್ನ ಮಾನಿಟರ್ ಮಾಡ್ತಾರೆ. ಅದನ್ನ ಅವರೇ ಬ್ರೀಫ್ ಮಾಡೋದು. ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಭಾವಿ ಸಚಿವರು, ಪ್ರಭಾವಿ ಶಾಸಕರು ಏನೋ ಮುಖ್ಯಮಂತ್ರಿ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅನ್ನೋದು ಮಾಹಿತಿ ಸಿಗ್ತಿದೆ. ನನಗೆ ಯಾರು ಅಂತ ಗೊತ್ತಿಲ್ಲ. ಹೇಳಿದ್ರೆ ನಾನು ತಿಳ್ಕೊತೀನಿ. ಕ್ಯಾಬಿನೆಟ್ ಅಲ್ಲಿ ಇರ್ತಾರಲ್ಲ, ವಿಚಾರ ತಿಳ್ಕೊತೀನಿ. ನೀವೇನಾದ್ರು ಹೆಸರು ಗೊತ್ತಿದ್ರೆ ಹೇಳಿ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ರಾಜ್ಯಕ್ಕೆ ಅವರಿಂದ ಏನೋ ಬಯಸ್ತಾರೆ. ನೋಡಿ, ಜನ ತುಂಬಾ ನಿರೀಕ್ಷೆ ಇಟ್ಟು ಅವ್ರಿಗೆ ವೋಟ್ ಹಾಕಿದ್ದಾರೆ. ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನ ಬಿಜೆಪಿಗೆ ಮತ್ತೆ ಕೊಟ್ಟಿದ್ದಾರೆ. ಏನು ಕೇಸು ನಿಮಗೆ ಗೊತ್ತಿರೋ ಅಷ್ಟೇ ನನಗೂ ಗೊತ್ತಿದೆ. ಪೊಲೀಸ್ ನೋಡ್ತಾ ಇದ್ದಾರೆ. ಗೃಹ ಸಚಿವರು ಅದನ್ನ ಮಾನಿಟರ್ ಮಾಡ್ತಾರೆ. ಅದನ್ನ ಅವರೇ ಬ್ರೀಫ್ ಮಾಡೋದು. ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಭಾವಿ ಸಚಿವರು, ಪ್ರಭಾವಿ ಶಾಸಕರು ಏನೋ ಮುಖ್ಯಮಂತ್ರಿ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅನ್ನೋದು ಮಾಹಿತಿ ಸಿಗ್ತಿದೆ. ನನಗೆ ಯಾರು ಅಂತ ಗೊತ್ತಿಲ್ಲ. ಹೇಳಿದ್ರೆ ನಾನು ತಿಳ್ಕೊತೀನಿ. ಕ್ಯಾಬಿನೆಟ್ ಅಲ್ಲಿ ಇರ್ತಾರಲ್ಲ, ವಿಚಾರ ತಿಳ್ಕೊತೀನಿ. ನೀವೇನಾದ್ರು ಹೆಸರು ಗೊತ್ತಿದ್ರೆ ಹೇಳಿ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ರಾಜ್ಯಕ್ಕೆ ಅವರಿಂದ ಏನೋ ಬಯಸ್ತಾರೆ. ನೋಡಿ, ಜನ ತುಂಬಾ ನಿರೀಕ್ಷೆ ಇಟ್ಟು ಅವ್ರಿಗೆ ವೋಟ್ ಹಾಕಿದ್ದಾರೆ. ಮಂಡ್ಯ ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಹೆಚ್ಚು ಸೀಟನ್ನ ಬಿಜೆಪಿಗೆ ಮತ್ತೆ ಕೊಟ್ಟಿದ್ದಾರೆ.